ನಮಸ್ತೆ. 30th January 2026 ಫ್ರೈಡೆ, 30ನೇ ತಾರೀಕು ಜಾನ್ವರಿ ತಿಂಗಳು 2026 ಶುಕ್ರವಾರ. ಇವತ್ತು 6:46ಕ್ಕೆ ಸೂರ್ಯೋದಯ, ಸಂಜೆ 6:20ಕ್ಕೆ ಸೂರ್ಯಾಸ್ತಮನ. ಇವತ್ತಿನ ದಿನದಲ್ಲಿ ದ್ವಾದಶಿ ಅನ್ನುವ ತಿಥಿ ಇದೆ, 11 ಗಂಟೆ 9 ನಿಮಿಷದವರೆಗೂ. ಆ ನಂತರ ಬರೋದು ತ್ರಯೋದಶಿ. ಈ ದಿನದಲ್ಲಿ ನಕ್ಷತ್ರದ ಬಗ್ಗೆ ನೋಡೋಣ. ಇವತ್ತು ಆರುದ್ರ ನಕ್ಷತ್ರ ರಾತ್ರಿ ಅಂತಂದರೆ ಲೇಟ್ ನೈಟ್ 3 ಗಂಟೆ 27 ನಿಮಿಷದವರೆಗೂ ಆರುದ್ರ. ಆಮೇಲೆ ಪುನರ್ವಸು ನಕ್ಷತ್ರ. ಪುನರ್ಪೂಸಂತಾನು ಈ ನಕ್ಷತ್ರದ ಒಂದು ಹೆಸರಿದೆ. ಈ ನಕ್ಷತ್ರ ಅಂದರೆ ಆರುದ್ರ ನಕ್ಷತ್ರ ಇರುವವರೆಗೂ ನಾವು ಫಸ್ಟೇ ಹೇಳಿದಂತೆ ರಾತ್ರಿ 3:27ವರೆಗೂ ಇದೆ ಅಂತ. ಅಲ್ಲಿಯವರೆಗೂ ಕಾರ್ಯಸಿದ್ಧಿಯು ಪದ್ಮವೂ ಉಂಟು, ಅಂದರೆ ಧನಪ್ರಾಪ್ತಿ ಅಂತ. ಆದ್ದರಿಂದ ಈ ಶುಭಕರವಾಗಿದೆ. ಆನಂತರ ಬರುವ ಪುನರ್ವಸು ನಕ್ಷತ್ರ ಸ್ವಲ್ಪ ಧನಹಾನಿಯನ್ನು ಕೊಡುತ್ತದೆ. ಆದರೆ ಅದು ರಾತ್ರಿ ವ್ಯವಹಾರ ಏನೂ ಮಾಡ್ತಾ ಇಲ್ಲ. ಆದರೂ ಬೆಳಗಿನ ಜಾವದಲ್ಲಿ ಮಾರ್ಕೆಟ್ ಹೋಗೋರು ಅಂಥವರೆಲ್ಲ ಎಚ್ಚರ. ಇವತ್ತಿನ ದಿನದಲ್ಲಿ ಏಕಾದಶಿ ಪಾರಣ ಮಾಡುವುದು, ಜಯ ಏಕಾದಶಿ ಅಂತ ಹೆಸರು. ಶುಕ್ಲ ಪಕ್ಷದ ಶುಭವೂ ಉಂಟು. ಅದು ಅಲ್ಲದೆ ವಿಶೇಷವಾಗಿ ಈ ನಕ್ಷತ್ರ ಅಂದರೆ ಆರುದ್ರ ನಕ್ಷತ್ರ ಮಾನುಷೀಯ ಗಣ, ಶಿವನ ನಕ್ಷತ್ರ. ಈ ನಕ್ಷತ್ರ ಮಿಥುನ ರಾಶಿಯಲ್ಲಿ ಬರುತ್ತದೆ. ಆದ್ದರಿಂದಾಗಿ ಇವತ್ತು ಮಿಥುನ ರಾಶಿ, ಯಾವ ಮಕ್ಕಳು ಹುಟ್ಟಿದ್ರು ದಿನಪೂರ್ತಿ ಮಿಥುನ ರಾಶಿ ಇರೋದರಿಂದ ಮಿಥುನ ರಾಶಿ ಅಂತ ತಿಳ್ಕೊಳ್ಳಿ. ಹಾಗಾಗಿ ಆಯಾ ನಕ್ಷತ್ರಕ್ಕೆ ತಕ್ಕಂತೆ ಹೆಸರುಗಳು ಚೇಂಜ್ ಆಗುತ್ತದೆ. ರಾತ್ರಿವರೆಗೂ ಒಂದು ನಕ್ಷತ್ರ ಇರೋದರಿಂದ ಸೆಂಟ್ರಲ್ಲಿ ಚೇಂಜ್ ಆಗುವಂಥದ್ದೆಲ್ಲ ಇಲ್ಲ. ಪಾದಗಳನ್ನು ಮಾತ್ರ ನೋಡ್ಕೋಬೇಕು. ಬೆಳಿಗ್ಗೆ 6:46ರಿಂದ 10:58ವರೆಗೂ ಆರುದ್ರ ನಕ್ಷತ್ರದ 1ನೇ ಪಾದ. ಆನಂತರ ಸಂಜೆ 4:27ವರೆಗೂ 2ನೇ ಪಾದ. ಸಂಜೆ 4:27ನ ನಂತರ ರಾತ್ರಿ 9:57ವರೆಗೂ ಆರುದ್ರ ನಕ್ಷತ್ರ 3ನೇ ಪಾದ. ಆನಂತರ ಸುಮಾರು ರಾತ್ರಿ 3:27 AM ಆರುದ್ರ ನಕ್ಷತ್ರದ 4ನೇ ಪಾದ. ಆನಂತರ ಪುನರ್ವಸು ನಕ್ಷತ್ರ ಪ್ರಾರಂಭವಾಗುತ್ತದೆ. ಈ ಪುನರ್ವಸು ನಕ್ಷತ್ರವು ಮಿಥುನ ರಾಶಿಯಲ್ಲೇ ಇದೆ. 3 ಪಾದಗಳವರೆಗೂ ಮಿಥುನ ರಾಶಿಯಲ್ಲಿರುತ್ತದೆ. ಇದು 3:27 ಮೇಲೆ ಸ್ಟಾರ್ಟ್ ಆಗೋದರಿಂದ ಮಿಥುನ ರಾಶಿಯಲ್ಲೇ ಅಡಗುತ್ತದೆ. ಇಷ್ಟು ವಿಷಯಗಳು ತಿಳ್ಕೊಳ್ಳಿ. ಕೆಲವು ಒಳ್ಳೆಯ ಕಾರ್ಯಗಳನ್ನ ಮಾಡಬಹುದು. ಏನೇ ಆರುದ್ರ ನಕ್ಷತ್ರ ಮಾನುಷೀಯ ಗಣ, ಅದರಲ್ಲಿ ಮುಹೂರ್ತ ಕಾರ್ಯಗಳಿಲ್ಲ ಅಂತಂದರೂ ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಖಂಡಿತವಾಗಿ ಅಡ್ಡಿ ಇಲ್ಲ. ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಪಡ್ಕೊಳ್ಳಿ. ದೇವರ ಅನುಗ್ರಹವನ್ನು ಎಲ್ಲರೂ ಪಡೆಯೋಣ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.